ನಮಸ್ಕಾರ ಎಲ್ಲರಿಗೂ ಆಯುಷ್ ಫ್ಯಾಷನ್ ವರ್ಲ್ಡ್ಗೆ ಸ್ವಾಗತ. ಇವತ್ತಿನ ವಿಡಿಯೋನಲ್ಲಿ ಒಂದು ಸುಂದರವಾದ ಡಿಸೈನ್ ಸ್ಟಿಚ್ ಮಾಡ್ತಾ ಇದ್ದೀನಿ ಬ್ಲೌಸಿಂದು. ಸೊ ಆಲ್ರೆಡಿ ಹಿಂದಿನ ದಿನ ರಾತ್ರಿಯೇ ನಾನು ಬಿಗ್ ಬಾಸ್ ನೋಡ್ಕೊತ ಒಂದು ಬ್ಲೌಸು ಸ್ಟಿಚ್ ಮಾಡಿಬಿಟ್ಟು ತದನಂತರ ಇನ್ನೊಂದು ಬ್ಲೌಸ್ನ ಲೈನಿಂಗ್ ಹಚ್ಚಿ ಇಟ್ಕೊಂಡಿದ್ದೆ. ಮಾರ್ನಿಂಗು ಬೇಗ ಈ ಬ್ಲೌಸ್ನ ಮುಗಿಸ್ಬಿಟ್ಟು ಕಸ್ಟಮರ್ಗೆ ಬಸ್ಸಲ್ಲಿ ಪಾರ್ಸಲ್ ಕಳಿಸ್ಲಿಕ್ಕಿತ್ತು. 2 ಬ್ಲೌಸ್ಗಳು ಹಾಗೆ 2 ಸ್ಯಾರಿ ಕುಚ್ಚು ಹಾಕಿ ಕಳಿಸ್ಬೇಕಾಗಿತ್ತು. ಹಾಗಾಗಿ ಸೊ ನಾನೇನು ಮಾಡಿದೆ, ಇಲ್ಲಿ ಮಾರ್ನಿಂಗು ಬೇಗ ಇದು ಮುಗಿಸ್ಕೊಂಡು ಮತ್ತು ಅದಕ್ಕೆ ಐರನ್ ಫಿನಿಶಿಂಗ್ ಎಲ್ಲ ಮಾಡೋಕ್ಕಿರುತ್ತಲ್ಲ, ಅದನ್ನೆಲ್ಲ ಮುಗಿಸ್ಕೊಂಡು ಕಳಿಸ್ಬಿಡೋಣ ಅಂತ ಹೇಳಿ ಇಲ್ಲೊಂದು ಡಿಸೈನ್ ಮಾಡ್ತಾಯಿದ್ದೀನಿ. ಇದು ಜಸ್ಟ್ ನಾನು ಬಾರ್ಡರ್ ಮತ್ತು ಪೈಪಿಂಗ್ ಎಲ್ಲ ಡಿಸೈನ್ ಮಾಡ್ತಾಯಿದ್ದೀನಿ. ಅವ್ರಿಗೆ ವರ್ಕ್ ಬೇಡ ಅಂತ ಹೇಳಿದರು. ಹಾಗಾಗಿ ಸೊ ಈ ಡಿಸೈನ್ ನಾನು ಒಂದು ಸತಿ ಅಂದರೆ 2015 ಆರ್ 14 ಹೊಲಿದಿದ್ದೆ ಅಂತ ಅಂದ್ಕೊಳ್ತೀನಿ. ಸೊ ನನ್ನ ನೆಚ್ಚಿನ ಕಸ್ಟಮರ್ ಅಂತಲೇ ಹೇಳ್ಬೋದು, ನಮ್ಮೂರಿನವ್ರೆ, ಮಧು ಆಂಟಿ ಅಂತ ಹೇಳಿ ಅವ್ರಿಗೆ ಆಲ್ರೆಡಿ ಹೊಲಿದಿದ್ದೆ. ಬಟ್ ಇದು ಕರ್ಲ್ಸಲ್ಲಿ ತೊಗೊಂಡಿದ್ದೀನಿ. ಬಟ್ ಆ ಟೈಮಲ್ಲಿ ಕರ್ಲ್ಸ್ ತೊಗೊಂಡಿರಲಿಲ್ಲ, ಹಾಗೆ ರೌಂಡ್ ಶೇಪಲ್ಲೇ ತೊಗೊಂಡು ಸೊ ಇದನ್ನು ಸ್ಟಿಚ್ ಮಾಡಿದ್ದೆ. ಬಟ್ ಇವಾಗ ಇದು ಟ್ರೆಂಡ್ ಆಗಿದೆ. ಹೇಗೆ ಅಂತಂದರೆ ಇನ್ಸ್ಟಾದಲ್ಲಿ ಅದು ಆರಿ ವರ್ಕ್ ಹಾಕಿ ಈ ಶೇಪಲ್ಲೇ ಬ್ಲೌಸ್ಗಳನ್ನ ಹೊಲ್ದಿದ್ದಾರೆ. ಸೊ ಅದು ಫುಲ್ ಟ್ರೆಂಡ್ ಆಗಿದೆ ಅಂತಲೇ ಹೇಳ್ಬೋದು. ನನಗೆ ಆ ಡಿಸೈನ್ ಮುಂಚೆಯಿಂದನೂ ಇಷ್ಟ. ಹಾಗಾಗಿ ಇದೊಂದು ಡಿಸೈನ್ ಹೊಲ್ಬಿಡೋಣ ಅಂತಂದು ಹೊಲಿತಾ ಇದ್ದೀನಿ. ಸೊ ಈ ಕಸ್ಟಮರ್ ಅಂತೂ ನಾನು ಹಾಕ್ಕೊಟ್ಟಿದ್ದು ಕುಚ್ಚು ಡಿಸೈನ್ ಆಗಿರ್ಬೋದು ಅಥವಾ ಬ್ಲೌಸು ಡಿಸೈನ್ಸ್ ಆಗಿರ್ಬೋದು ತುಂಬ ಇಷ್ಟಪಟ್ಟರು ಅಂತಲೇ ಹೇಳ್ಬೋದು. ಸೊ ಥ್ಯಾಂಕ್ ಯು ಮೈ ಡಿಯರ್ ಕಸ್ಟಮರ್ ಸುನೀತಾ. ಸೊ ಇಷ್ಟಪಟ್ಟರು. ಅದಾದ ನಂತರ ನನಗೊಂದು ಬ್ಯಾಡ್ ಎಕ್ಸ್ಪೀರಿಯೆನ್ಸ್ ನಾನಿವಾಗ ಶೇರ್ ಮಾಡೋಣ ಅಂತ ಅಂದ್ಕೊಂಡೆ. 2019 ನಂದು ಶಾಪ್ ಕ್ಲೋಸ್ ಮಾಡಿದೆ. ಶಿವಮೊಗ್ಗದಲ್ಲಿ ನಾನೊಂದು ಬುಟಿಕ್ಕು ಮತ್ತು ಬ್ಯೂಟಿ ಪಾರ್ಲರ್ ಮಾಡಿದ್ದೆ. ಅಲ್ಲಿ ನಾನು ಟೈಲರಿಂಗು ಮಾಡ್ತಾಯಿದ್ದೆ, ಹಾಗೆ ಮೇಕಪ್ ವರ್ಕ್ ಇರ್ಬೋದು, ಬ್ಯೂಟಿಷನ್ ವರ್ಕ್ ಇರ್ಬೋದು, ಅದನ್ನು ಮಾಡ್ತಾಯಿದ್ದೆ. ಸೊ ನನ್ನ ಅಂಗಡಿ ಪಕ್ಕದಲ್ಲೇ ಒಂದು ಅಜ್ಜಿ ಬರ್ತಾಯಿದ್ರು, ಶಾಪಿಗೆ ಬರ್ತಿದ್ರು, ಮಾತಾಡ್ತಿದ್ರು, ಹೋಗ್ತಿದ್ರು. ಅವರು ನನ್ನ ಶಾಪ್ ಕ್ಲೋಸ್ ಮಾಡೋ ಮುಂದೆ ಒಂದು ಬ್ಲೌಸ್ನ ತಗೊಂಬಂದು ಕೊಟ್ಟರು. ಅಮ್ಮ, ನಾನು ಶಾಪ್ ಕ್ಲೋಸ್ ಮಾಡ್ತಾಯಿದ್ದೀನಿ, ಬಟ್ ನಾನು ಒಂದು 15-20 ದಿನ ಬ್ಯುಸಿ ಇರ್ತೀನಿ, ಆಗೋದಿಲ್ಲ, ದಯವಿಟ್ಟು. ಯಾಕಂತಂದರೆ ನನ್ನ ಕಮಿಟ್ಮೆಂಟ್ಸ್ಗಳಿರುತ್ತೆ. ಯಾಕಂದರೆ ಶಾಪಿಗೆ ಇನ್ವೆಸ್ಟ್ಮೆಂಟ್ ಮಾಡಿರೋ ದುಡ್ಡಿರ್ಬೋದು ಅಥವಾ ಅಲ್ಲಿರೋದು ಇಂಟೀರಿಯರ್ಸ್ ಇರ್ಬೋದು, ಅದನ್ನೆಲ್ಲ ನಾನು ಏನು ಮಾಡಬೇಕು ಅನ್ನೋದು ನನ್ನ ತಲೆನಲ್ಲಿ ಕೊರಿತಾ ಇತ್ತು. ಸರಿ, ಒಂದು 20 ದಿನದ ನಂತರ ಅವ್ರಿಗೆ ಬ್ಲೌಸ್ ಹೊಲ್ಕೊಡೋಗಿ ತೊಗೊಂಡೋಗಿ ಕೊಟ್ಟೆ. ಬಟ್ ಅವ್ರಿಗೆ ಹೇಳಿದೆ, ಅಮ್ಮ, ನೀವು ಕೊಟ್ಟಿರೋ ಬ್ಲೌಸು ತುಂಬ ಅಂದರೆ ತುಂಬ ಕಮ್ಮಿ ಅಳತೆ ತಂದುಕೊಟ್ಟಿದ್ದೀರಾ. ಈ ಆರ್ಡಿನರಿ ಗಿಫ್ಟೆಡ್ ಸ್ಯಾರಿ ಎಲ್ಲ ಬಂದಿರುತ್ತಲ್ಲ, ಒಂದು 200-350 ಬ್ಲೌಸ್ ಸೀರೆ ಇದ್ರೆ ಅದ್ರದ್ದು ಸೀರೆದು ಬ್ಲೌಸ್ ಪೀಸ್ ಕೊಟ್ಟಿದ್ರು. ಅದೊಂಥರ ಕ್ರಾಸಲ್ಲಿತ್ತು, 75ನೋ 80ನೋ ಇತ್ತು ಅಷ್ಟೇ, ತುಂಬ ಕ್ರಾಸಲ್ಲಿತ್ತು. ಪನ್ನ ಕೂಡ ಕಮ್ಮಿ ಇತ್ತು. ನಾನು ಅವರಿಗೆ ಹೇಳಿದೆ, ಅಮ್ಮ, ನೀವು ಕೊಟ್ಟಿರೋ ಬ್ಲೌಸ್ ಅಳತೆಗೂ ಬ್ಲೌಸಿಗೂ ತುಂಬ ಅಜಗಜಾಂತರ ಇದೆ. ಸೊ ನಾನು ಸ್ವಲ್ಪ ಮ್ಯಾಚಪ್ ಮಾಡಿಕೊಂಡು ಬೇರೆ ಕಲರ್ಸ್ ಏನಿದೆ ಅದು ಮ್ಯಾಚಪ್ ಮಾಡಿ ನಿಮಗೆ ಬ್ಲೌಸ್ನ ಸ್ಟಿಚ್ ಮಾಡಿಕೊಡ್ತೀನಿ. ಬೆಲ್ಟ್ ಪಟ್ಟಿಗೆಲ್ಲ ನಾನು ಬೇರೆಯೇ ಹಾಕಬೇಕಾಗತ್ತಮ್ಮ, ನೀವು ಉದ್ದ ತೋಳು ಬೇರೆ ಕೊಟ್ಟಿದ್ದೀರಾ ಅಂತ ಹೇಳಿದೆ. ಸರಿ ನಮ್ಮ ಹೊಲಿಯಮ್ಮ, ನೀನು ಚೆನ್ನಾಗಿ ಹೊಲಿತೀಯಾ ಅಂತ ಹೇಳಿ ಹೊಲಿಸ್ಕೊಂಡ್ರು. ಅಂದರೆ ಅವ್ರ ಮಗಳು ಆಲ್ರೆಡಿ ನನ್ನ ಹತ್ರ ಒಂದು ಡಿಸೈನ್ ಬ್ಲೌಸ್ ಹೊಲಿಸ್ಕೊಂಡು ಹೋಗಿದ್ರು, ಚೆನ್ನಾಗಾಗಿತ್ತು. ಅಮ್ಮನ ಬ್ಲೌಸ್ ಹೊಲಿತಿದ್ದೀರಲ್ಲ, ಅಮ್ಮನ ಬ್ಲೌಸು ಹೊಲಿದ್ಮೇಲೆ ಕೊಡ್ತೀನಿ ಅಂತ ಹೇಳಿದ್ರು. ಸರಿ, ಓಕೆ ಫೈನ್ ಅಂತ ಹೇಳಿ ಅವರು ದುಡ್ಡು 2 ಒಟ್ಟಿಗೆ ಕೊಡ್ತಾರೆ ಅಂತಲೇ ಸುಮ್ಮನೆ. ಈ ಅಮ್ಮನ ಬ್ಲೌಸ್ ಎಲ್ಲ ಹೊಲಿದ್ಬಿಟ್ಟು ಮನೆಗೆ ಹೋಗಿ ಕೊಟ್ಬಿಟ್ಟು, ಇಲ್ಲಮ್ಮ ಹೆಂಗೆ ಹೊಲ್ದಿದ್ದೀಯಾ, ಟೈಟ್ ಆಗ್ತಿದೆ, ಬ್ಲೌಸೇ ಹಾಕೊಳಕ್ಕೆ ಬರ್ತಿಲ್ಲ ಅಂದರು. ಅಮ್ಮ, ಇಲ್ಲಮ್ಮ, ನೀವು ಏನು ಅಳತೆ ಕೊಟ್ಟಿದ್ದೀರೋ ಅದೇ ಬ್ಲೌಸ್ ಅಳತೆ ಕೊಟ್ಟಿದ್ದೀನಿ ಅಂತ ಹೇಳಿದೆ. ಇಲ್ಲ, ನೀನು ನನ್ನ ಬ್ಲೌಸ್ ಅಳತೆಗೆ ಹೊಲ್ದಿಲ್ಲ ಅಂದರು. ಓಕೆ ಫೈನ್, ಅಳತೆ ಕೊಟ್ಟಿರೋ ಬ್ಲೌಸರು ಅದು ಇದು ಕೊಡಿ ಅಂತ ಹೇಳಿ ನಾನು ಅಳತೆ ಹಿಡಿದ್ಬಿಟ್ಟು ತೋರಿಸ್ದೆ. ನೋಡಿ ಏನು ಬದಲಾವಣೆ ಆಗಿದೆ ನೀವು ಹೇಳಿ ಅಂತಂದೆ. ಏನೂ ಇಲ್ಲಮ್ಮ, ಹಾಕ್ಕೊಳ್ಳೋಕ್ಕೆ ಬರ್ತಿಲ್ಲ ಅಂತಂದರು. ಹಳೆ ಬ್ಲೌಸ್ ಹಾಕ್ಕೊಳ್ಳಿ ಅಂದೆ, ಹಾಕ್ಕೊಂಡ್ರು. ಹೊಸ ಬ್ಲೌಸ್ ಹಾಕ್ಕೊಳ್ಳಿ ಅಂದೆ, ಹಾಕ್ಕೊಳ್ಳಿಲ್ಲ ಅವರು. ಇಲ್ಲಮ್ಮ, ಹಾಕ್ಕೊಳ್ಳೋಕ್ಕೆ ಬರಲ್ಲ ಅಂತಂದರು. ಸರಿ ನಮ್ಮ, ಓಕೆ, 350 ರೂಪಾಯಿ ಬ್ಲೌಸ್ ಆಗಿದೆ, ದುಡ್ಡು ಕೊಡಿ ಅಂತಂದೆ. 350 ನಾನು ಕೊಡಲ್ಲ ಕಣಮ್ಮ, ಈ ಬ್ಲೌಸಿಗೆ ಯಾರು 350. ಅಮ್ಮ, ನಾನು ನಿಮಗೆ ಸ್ಟಾರ್ಟಿಂಗಲ್ಲೇ ಹೇಳಿದ್ದೆ 350 ರೂಪಾಯಿ ಬ್ಲೌಸ್ ಅಂತಂದು, ಈಗ ನೋಡಿದ್ರೆ ಈ ಥರ ಮಾತಾಡ್ತಿದ್ದೀರಲ್ಲ ಅಂತಂದೆ. ಕೊಡಲೇ ಇಲ್ಲ. ಸುಮಾರು ಒಂದು 6 ತಿಂಗಳು ನನ್ನ ಮದುವೆ ಆದರೂ ಕೂಡ ಒಂದು ಸತಿ ಕಾಲ್ ಮಾಡಿ ಕೇಳಿದ್ರು ಆ ಅಮ್ಮ ದುಡ್ಡು ಕೊಡಲಿಲ್ಲ. ನಿಜವಾಗ್ಲೂ ಕೆಲವು ಕಸ್ಟಮರ್ಸ್ಗಳಿಗೆ ಹೇಳ್ತೀನಿ ಕೇಳಿ, ಯಾವ ಟೈಲರ್ಗಳಾಗಲಿ ಶೋಕೆ ಕೆಲಸ ಮಾಡ್ತಾ ಇರಲ್ಲ. ಪ್ರತಿಯೊಬ್ಬರು ಅವ್ರ ಮನೆ ಕಷ್ಟಗಳಿರುತ್ತೆ, ಅವ್ರ ಮನೆ ಜೀವನ ನಡೆಸಬೇಕಾಗಿರುತ್ತೆ, ಅಥವಾ ಅವ್ರ ಮಕ್ಕಳಿಗೋ ಅವ್ರ ತಂದೆ ತಾಯಿಗೋ ಅಥವಾ ಅವ್ರಿಗೋ ಮೆಡಿಸಿನ್ಸ್ ಖರ್ಚುಗಳು ಇರ್ತವೆ. ಯಾರೇನು ಪುಕ್ಷಟ್ಟೆ ಕುತ್ಕೊಂಡು ಜೀವನ ಮಾಡಲ್ಲ. ಬಾಡಿಗೆಗೆ ತುಂಬಿಸೋದಿರ್ಬೋದು ಅಥವಾ ಜೀವನ ನಡೆಸೋಕ್ಕಿರ್ಬೋದು, ಇನ್ನೊಂದು ಮತ್ತೊಂದು ಮಗದೊಂದು ಏನೇ ಆಗಿರಲಿ, ಅವರು ಎಲ್ಲರಂತೆ ಬದುಕಲಿಕ್ಕೋಸ್ಕರನೇ ಟೈಲರಿಂಗ್ ವೃತ್ತಿನ ಆಯ್ಕೆ ಮಾಡ್ಕೊಂಡಿರ್ತಾರೆ. ಸೊ ಅಂಥವರಿಗೆ ಇಂಥ ಕಸ್ಟಮರ್ಗಳು ಮೋಸ ಮಾಡಬೇಡಿ. ಆ ಎಮ್ಮಂಗೂ ಅವ್ರ ಮಗಳಿಗೂ ಒಂದೇ ಒಂದು ಕಿವಿ ಮಾತು, ಈ ಥರ ನನ್ನಂಥ ಎಷ್ಟು ಜನಕ್ಕೆ ನೀವು ಬ್ಲೌಸ್ಗಳು ಹೊಲಿಸ್ಕೊಂಡು ದುಡ್ಡು ಕೊಡದೆ ಮೋಸ ಮಾಡಿದಿರೋ ಏನೋ ಗೊತ್ತಿಲ್ಲ. ನನ್ನ ವೃತ್ತಿ ನನ್ನ ಕೈ ಬಿಟ್ಟು ನೀವು ಹಾಕ್ಕೊಳ್ಳೋ ಬ್ಲೌಸು ಹರಿದೋಗೋ ತನಕ ಮಾತ್ರ ನಿಮ್ಮ ಹತ್ರ ಇರುತ್ತೆ ಅಷ್ಟೇ. ನನ್ನ ವೃತ್ತಿ ಮಾತ್ರ ಯಾವತ್ತೂ ನನ್ನ ಕೈ ಬಿಡದೇ ಇರುತ್ತೆ, ಅದನ್ನು ನೀವು ತಿಳ್ಕೊಳ್ಳಿ. ನೀವು ಒಬ್ಬರು ಹೋದರೆ ನೀವು ಒಬ್ಬರು ಕಸ್ಟಮರ್ ನನಗೆ ಲಾಸ್ ಆದ್ರೂ
ನನಗೆ ನಿಮ್ಮಂಥವ್ರು 100 ಜನ ಕಸ್ಟಮರ್ ಬಂದೇ ಬರ್ತಾರೆ. ಯಾಕಂತಂದರೆ ನಮ್ಮ ಕೈಯಲ್ಲಿ ಕಲೆ ಇದ್ದಾಗ ನಮಗೆ ಅಹಂಕಾರ ಅನ್ನೋದಿರಲ್ಲ. ಬಟ್ ನಿಮ್ಮಂಥ ಕಸ್ಟಮರ್ಗಳಿಗೆ ದುಡ್ಡು ಕೊಟ್ಟು ಹೊಲ್ಸ್ಕೊಂಡಿದ್ದೀವಿ ಅನ್ನೋ ಅಹಂಕಾರ ಇರುತ್ತೆ. ದಯವಿಟ್ಟು ತಿಳ್ಕೊಳ್ಳಿ, ಯಾರಿಗೂ ಈ ಥರ ಹರ್ಟ್ ಮಾಡಬೇಡಿ. ಹಾಗೆ ಒಂದು ನಮ್ಮಂಥ ಟೈಲರ್ಸ್ಗಳಿಗೆ ಕಿವಿ ಮಾತು ಏನಪ್ಪ ಅಂದರೆ, ಯಾರೇ ನಿಮ್ಮ ಹತ್ರ ಕಸ್ಟಮರ್ ಬಂದುಬಿಟ್ಟು ಆಗದೇ ಇರೋ ಬಟ್ಟೆಗಳನ್ನ ತೊಗೊಂಬಂದು ಇಲ್ಲ ಆ ಟೈಲರ್ ಹೊಲಿತಾರೆ ಹೊಲ್ಕೊಡ್ರಿ ಅಂತ ಆವಾಜು ಅಥವಾ ನೈಸಾಗಿ ಏನೇ ಮಾತಾಡಿದ್ರೆ, ದಯವಿಟ್ಟು ನನಗಿಷ್ಟು ಬಟ್ಟೆನಲ್ಲಿ ನಂಗೆ ಹೊಲಿಲಿಕ್ಕೆ ಬರೋದಿಲ್ಲ, ನಿಮಗೆ ಯಾರು ಹೊಲಿತಾರೋ ಅವ್ರ ಹತ್ರನೇ ಹೊಲ್ಸ್ಕೊಂಬಿಡಿ ಅಂತ ಹೇಳಿ ನೈಸಾಗಿ ಹೇಳಿ ಕಳಿಸ್ಬಿಡಿ. ಅವರು ಒಂದೂವರೆ ಮೀಟ್ರ್ ಬ್ಲೌಸ್ 1.5 ಮೀಟ್ರು ಪನ್ನ ತೊಗೊಂಬಂದ್ಬಿಟ್ಟು ಹೊಲಿಬೋದು, ಅಷ್ಟು ದಪ್ಪ ಇರ್ತಾರೆ. 80-70 ತೊಗೊಂಬಂದ್ಬಿಟ್ಟು ಹೊಲ್ಕೊಡು ಅಂತಾರೆ. ಅಂಥವ್ರಿಗೆ ದಯವಿಟ್ಟು ಕಾಂಪ್ರಮೈಸ್ ಆಗಿ ಹೊಲ್ದ್ಬಿಟ್ಟು ದುಡ್ಡು ಸಹ ಕೊಡ್ದಲೇ ಮೋಸ ಹೋಗ್ಬಿಡ್ತೀವಿ. ಹಾಗಾಗಿ ದಯವಿಟ್ಟು ಅಂಥವ್ರು ಬ್ಲೌಸ್ ಇಸ್ಕೊಬೇಡಿ, ಹೊಲಿಯೋಕ್ಕೆ ಹೋಗಬೇಡಿ ಅಂತ ಹೇಳ್ತಿದ್ದೀನಿ. ಸೊ ಇದಿಷ್ಟು ನನ್ನ ಬ್ಯಾಡ್ ಎಕ್ಸ್ಪೀರಿಯೆನ್ಸು. ಇದಷ್ಟೇ ಮಾತ್ರ ಅಲ್ಲ, ಇನ್ನೂ ತುಂಬ ಎಕ್ಸ್ಪೀರಿಯೆನ್ಸ್ ಆಗಿದೆ. ಆಮೇಲೆ ಎಲ್ಲರೂ ಕೇಳ್ತಿರ್ತೀರ, ಮನೆಯವ್ರು ನೋಡಿದ್ರೆ ಇಂಜಿನಿಯರು ಅಷ್ಟೊಂದು ಸಂಬಳ ಬರುತ್ತೆ ಇಷ್ಟೊಂದು ಸಂಬಳ ಬರುತ್ತೆ ಅಂತ, ಆದರೂ ನೀವು ಟೈಲರಿಂಗ್ ಮಾಡಬೇಕಾ, ಮೇಕಪ್ ವರ್ಕ್ ಮಾಡಬೇಕಾ ಅಂತ ಕೇಳೋರಿಗೆ ಒಂದೇ ಮಾತು, ನನ್ನ ಗಂಡ ಕಲ್ತಿರೋ ವಿದ್ಯೆ ನನ್ನ ಗಂಡನಿಗಾದರೆ ನಾನು ಕಲ್ತಿರೋ ವಿದ್ಯೆ ನನಗಾಗುತ್ತೆ. ಕಲ್ತಿರೋ ವಿದ್ಯೆನ ಯಾವತ್ತೂ ಮರಿಬಾರ್ದು, ಕಾಲಲ್ಲಿ ಹೊದಿಬಾರ್ದು ಅನ್ನೋದು ನನ್ನ ಏನು ಹೇಳ್ತಾರಲ್ಲ, ನನ್ನ ದೃಢ ನಂಬಿಕೆ. ಇದನ್ನು ಬಿಟ್ಟು ನಾನು ಬದುಕಲ್ಲ. ಯಾಕಂತಂತಂದರೆ ಹಸ್ಬೆಂಡು 5 ಇಯರ್ಸ್ ಆಯಿತು ನನ್ನ ಲೈಫಲ್ಲಿ ಬಂದು, ಬಟ್ ಈ ವೃತ್ತಿ ನನ್ನ ಲೈಫಲ್ಲಿ ಬಂದು 15 ವರ್ಷನೇ ಕಂಪ್ಲೀಟ್ ಆಯಿತು ಅಂತ. 15 ಸುಮಾರು ವರ್ಷನೇ ಆಗಿರ್ಬೋದು. ಯಾಕಂತಂದರೆ ನಾನು ಸೆಕೆಂಡ್ PU ಟೈಮಿಂದನೂ ನನ್ನ ಪಾಕೆಟ್ ಮನಿಗೆ ಈ ವೃತ್ತಿನ ಆಯ್ಕೆ ಮಾಡ್ಕೊಂಡಿರೋದು. ಆ ಟೈಮಲ್ಲೇ ನಾನು ಬ್ಲೌಸ್ಗಳು, ರೆಗ್ಸಿನ್ಸ್ಗಳು, ಬ್ಲೌಸ್ಗಳಿಗೆ ಉಕ್ಸು ಕಾಜಾ ಮಾಡಿಕೊಡ್ತಾಯಿದ್ದೆ, ರೆಗ್ಸಿನ್ಗಳು ಹೊಲಿತಾಯಿದ್ದೆ, ಅಮ್ಮನ ಜೊತೆ ಸ್ಮಾಲ್ ಪರ್ಸ್ಗಳನ್ನ ರಿಟರ್ನ್ ಗಿಫ್ಟಿಗೆ ಅಂತ ಹೇಳಿ ಸ್ಟಿಚ್ ಮಾಡಿಕೊಡ್ತಾಯಿದ್ದೆ, ಫಾಲ್ಸ್ ಹಚ್ತಾಯಿದ್ದೆ. ಸೊ ಆ ಟೈಮಲ್ಲಿ ನನ್ನ ಎಜುಕೇಷನ್ನು, ನನ್ನ ಸಣ್ಣ ಪುಟ್ಟ ತಿನ್ನೋ ಖರ್ಚಿಗೋಸ್ಕರ ಎಲ್ಲ ದುಡ್ದಿರೋ ವೃತ್ತಿನ ನಾನು ಹೇಗೆ ಕಾಲಲ್ಲಿ ಹೊಡಿಲಿ ಹೇಳಿ. ಸೊ ಕಲ್ತಿರೋ ವಿದ್ಯೆನ ಮಾತ್ರ ಯಾವತ್ತೂ ಮರಿಬಾರ್ದು. ಯಾಕಂತಂದರೆ ಅನ್ನ ಕೊಟ್ಟಿದೆ, ಒಂದು ಟೈಮಲ್ಲಿ ನಮ್ಮ ಜೀವನ ನಡೆಸಲಿಕ್ಕೆ ದಾರಿಯಾಗಿದೆ. ಸೊ ಹಾಗಂತ ಈಗ ನಾನು ಫ್ಯಾಷನ್ನಿಗಾಗಿ ಹೊಲಿತಾ ಇಲ್ಲ, ನನ್ನ ವೃತ್ತಿಯಲ್ಲಿ ಇನ್ನೂ ಒಳ್ಳೆಯ ಹೆಸರು ಮಾಡಬೇಕು, ಇನ್ನೂ ಹೊಸ ವಿಧಾನಗಳನ್ನ ನಾನು ಅಳವಡಿಸ್ಕೊಬೇಕು ಅನ್ನೋ ಕಾರಣಕ್ಕೋಸ್ಕರ ನಾನು ಈ ವೃತ್ತಿನ ಇನ್ನೂ ನನ್ನ ಜೀವನದಲ್ಲಿ ಇನ್ನೂ ಇರಿಸ್ಕೊಳ್ತೀನಿ. ನನ್ನ ಜೀವಿತಾವಧಿ ಇರೋವರೆಗೂ ಈ ವೃತ್ತಿನ ನಾನು ಪ್ರೀತಿಯಿಂದ ಮಾಡ್ತೀನಿ. ಹೇಳ್ತೀನಲ್ಲ, ನಾನು ದೇವ್ರುಗಳಿಗೆ ಕೈ ಮುಗಿತೀನಿ. ಈ ನನ್ನ ವೃತ್ತಿ ದೇವರಲ್ಲಿ ತುಂಬ ಅಂದರೆ ತುಂಬ ಎಲ್ಲನೂ ಕೇಳ್ಕೊಳ್ತೀನಿ. ನನಗೆ ಇದನ್ನು ತೊಗೊಬೇಕು, ನನಗೆ ಕೈ ಹಿಡಿ ಅಂದಾಗ ಕೈ ಹಿಡ್ದಿರೋ ವೃತ್ತಿ ಇದು ಹೇಳ್ತೀನಲ್ಲ, ಬೈ ಜೀನ್ಸ್ ನನಗಿದು ಬಂದಿದೆ. ಹಾಗಾಗಿ ನಾನು ಈ ವೃತ್ತಿ ಮಾತ್ರ ನನ್ನ ಕಡೆ ಜೀವಿತಾವಧಿವರೆಗೂ ಬಿಡೋದಿಲ್ಲ. ಎಕ್ಸ್ಪೆಷಲಿ ನನ್ನ ಟೈಲರಿಂಗ್ ಮಿಷಿನ್ನು ನನ್ನ ಜೀವನ ಆಧಾರ ಅಂತಲೇ ಹೇಳಬಲ್ಲೆ. ಸೊ ನೋಡಿದ್ರಲ್ಲ, ಹಸ್ಬೆಂಡ್ ಏನೇ ಮಾಡಿದ್ರು ಅವ್ರು ನಮ್ಮ ಸಾಕೋಕ್ಕೋಸ್ಕರ, ನಮಗೋಸ್ಕರನೇ. ಬಟ್ ಈ ವೃತ್ತಿ ಮಾತ್ರ ನನ್ನ ಖುಷಿಗೋಸ್ಕರ ಅಂತ ಹೇಳ್ತಿದ್ದೀನಿ. ನಮ್ಮ ಹಸ್ಬೆಂಡು ಅವ್ರು ಸಾಕಲೇಬೇಕು, ನಮ್ಮನ್ನು ನೋಡ್ಕೊಳ್ಳೇಬೇಕು. ಅವ್ರದ್ದು ಇದು ಏನಿರುತ್ತೆ ಅವರು ಅದನ್ನು ಮಾಡ್ತಾರೆ. ನಮಗೆ ಇಲ್ಲ ಅಂತ ನಾನು ಹೇಳಲ್ಲ, ನನ್ನ ಇಷ್ಟ ಕಷ್ಟ ಎಲ್ಲ ನೆರವೇರಿಸ್ತಾರೆ. ಬಟ್ ಈ ವೃತ್ತಿ ನನಗೆ ತುಂಬ ಖುಷಿ ಕೊಡುತ್ತೆ. ನನ್ನ ಹಸ್ಬೆಂಡೇ ಸಪೋರ್ಟ್ ಮಾಡ್ತಾರೆ ನನಗೆ ಈ ಕೆಲಸಕ್ಕೆ. ನೀನು ಈ ಕೆಲಸದಲ್ಲಿ ಖುಷಿಯಾಗಿರ್ತೀಯ ಅಂದರೆ ನೀನು ಮಾಡಮ್ಮ ಅಂತ ಹೇಳ್ತಾರೆ. ಅದಕ್ಕೆ ನನ್ನ ಹಸ್ಬೆಂಡ್ಗೂ ಥ್ಯಾಂಕ್ಸ್ ಅಂತ ಹೇಳ್ತೀನಿ. ಎಷ್ಟೋ ದಿನ ನಾನು ಏನಾದ್ರು ಸ್ಟಿಚಿಂಗ್ ಮಾಡೋದು ತುಂಬ ಇತ್ತು ಅಂತಂದರೆ ಅವರೇ ಊಟಕ್ಕೆ ಹಾಕೊಂಬಂದು ಸಹ ನನಗೆ ತಿನ್ನಿಸ್ತಾರೆ, ನಾನು ಸ್ಟಿಚ್ ಮಾಡ್ತಾಯಿದ್ದೆ. ಸೊ ಥ್ಯಾಂಕ್ ಯು ಮೈ ಡಿಯರ್ ಹಸ್ಬೆಂಡ್ ಅಂತ ಹೇಳ್ತಾ ಇವತ್ತಿನ ಈ ವ್ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಸ್ಯಾರಿಗೆ ಬ್ಯಾಕ್ ಡ್ಯಾಸಲ್ಸ್ ಮಾಡಿದ್ದೀನಿ, ಲೇಸ್ ಇದನ್ನು ಮಾಡಿಬಿಟ್ಟು ಡೋರಿ ಮಾಡಿ, ಹಾಗೆ ಇಲ್ಲಿ ಬ್ಲೌಸ್ ಸ್ಯಾರಿಗೆ ಕುಚ್ಚಾಕಿದ್ದೀನಿ. ನೋಡಿದ್ರಲ್ಲ, ಈ ಡಿಸೈನ್ ಇಷ್ಟ ಆದರೆ ಲೈಕ್ ಮಾಡಿ.